ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ. ಎಷ್ಟೊಂದು ದಿನ ಆದಮೇಲೆ ವಿಡಿಯೋ ಮಾಡ್ತಿರೋದ್ರಿಂದ ನನಗೆ ಒಂಥರ ಹೊಸ ಫೀಲ್ ಆಗ್ತೈತೆ. ಬಟ್ ಈ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕಂತ ತುಂಬ ಸಲ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಇವತ್ತು ಮಾಡಲೇಬೇಕು ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಬಿಕಾಸ್ ಆ ಫೋಟೋಸ್ ಎಲ್ಲ ನೋಡಿ ರೂಮಲ್ಲಿ. ಸೊ ನೀವು ಆಗಲೇ ಗೆಸ್ ಮಾಡಿರ್ತೀರ ಅಂದ್ಕೊತೀನಿ. ಬಟ್ ಆದ್ರೂ ನಿಮಗೆ ತೋರಿಸ್ಬಿಟ್ಟು ಶೇರ್ ಮಾಡ್ಕೊಳ್ಳೋಣ ಈ ವಿಷಯನ ನಿಮ್ಮ ಜೊತೆ ಅಂತ ಅಂದ್ಕೊಂಡು ಹ್ಯಾಪಿಯಿಂದ ಶೇರ್ ಮಾಡ್ಕೊತಾ ಇದ್ದೀವಿ ಈ ವಿಷಯನ. ಸೊ ನನಗೆ ಇವಾಗ ಹಾಸ್ಪಿಟಲ್ ಚೆಕಪ್ ಇತ್ತು. ಸೊ ಹಂಗಾಗಿ ಇವತ್ತೇ ಯಾಕೆ ವ್ಲಾಗ್ನ ಮಾಡಬಾರ್ದು, ನಿಮ್ಮ ಜೊತೆ ಶೇರ್ ಮಾಡ್ಕೊಬಾರ್ದು ಅಂತ ಅನಿಸಿ ಇವತ್ತು ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನನಗೆ 5ನೇ ತಿಂಗಳು ಕಂಪ್ಲೀಟ್ ಆಯಿತು. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಏನಿಲ್ಲ ಚೆಕಪ್ ಇರುತ್ತೆ, ಎಲ್ಲ ವೀಡಿಯೋಸ್ನ ಶೇರ್ ಮಾಡ್ತೀನಿ. ಸೊ ಇದೇ ನಾನು ತೋರಿಸ್ಕೊಂಡೆ ಹಾಸ್ಪಿಟಲ್. ಸೊ ಇದು ಪ್ರೈವೇಟ್ ಹಾಸ್ಪಿಟಲ್ ಆಗಿರೋದ್ರಿಂದ ಕಾಲ್ ಮಾಡಿ ಟೋಕನ್ ತೊಗೊಬೋದು. ನಾನು ಹಂಗೆ ಕಾಲ್ ಮಾಡಿ ಟೋಕನ್ ತೊಗೊಂಡಿದ್ದೆ, ಅದಕ್ಕೆ ಅಮೌಂಟ್ ಪೇ ಮಾಡಿ ವೆಯ್ಟ್ ಮಾಡ್ತಾಯಿದ್ದೆ. ಸೊ ಅಷ್ಟರಲ್ಲಿ ಸಿಸ್ಟರ್ ಬಂದು BP ಮತ್ತು ವೆಯ್ಟ್ನ ಚೆಕ್ ಮಾಡಿ ಫೈಲ್ಗೆ ಎಂಟ್ರಿ ಮಾಡ್ತಾರೆ. ನನಗೆ 5th ಮಂತ್ ಕಂಪ್ಲೀಟ್ ಆಗಿರೋದ್ರಿಂದ ನನಗೆ ಬ್ಲಡ್ ಚೆಕ್ ಮತ್ತು ಸ್ಕ್ಯಾನಿಂಗ್ ಇತ್ತು. ಅಂದರೆ ಬ್ಲಡ್ ಬೇಬಿಗೆ ಯಾವ ಥರ ಸಪ್ಲೈ ಆಗ್ತಾಯಿದೆ ಅನ್ನೋದು ಒಂದು ಚೆಕಪ್ ಅಷ್ಟೇ. ಅದಕ್ಕೆ ಬ್ಲಡ್ನ ಕೊಟ್ಬಿಟ್ಟು ರಿಪೋರ್ಟ್ ತೊಗೊಳ್ಳೋಣ ಅಂತ ಬಂದ್ವಿ. ನೆಕ್ಸ್ಟು 2 ಗಂಟೆ ಮೇಲೇ ಸ್ಕ್ಯಾನಿಂಗ್ ಮಾಡೋದು ಡಾಕ್ಟರ್ ಊಟ ಆದಮೇಲೆ. ಸೊ ಹಂಗಾಗಿ ವೆಯ್ಟ್ ಮಾಡಿ ಸ್ಕ್ಯಾನಿಂಗಿಗೆ ಹೋದೆ. ಬಟ್ ಸ್ಕ್ಯಾನಿಂಗ್ ರೂಮಲ್ಲಿ ವಿಡಿಯೋ ಇರಲಿಲ್ಲ, ಹಂಗಾಗಿ ಕದ್ದು ಮುಚ್ಚಿ ಸ್ವಲ್ಪ ಕ್ಲಿಪ್ಪಿಂಗ್ಸಾಗಿ ತೊಗೊಂಡೆ. ಬಟ್ ಆದರೂ ಅದು ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ, ಅದಕ್ಕೆ ಸಾರಿ. ಬಟ್ 5th ಮಂತಿಗೆ ಸ್ಕ್ಯಾನಿಂಗ್ ಮತ್ತು ಬ್ಲಡ್ ಚೆಕ್ ಎರಡೇ ಇರುತ್ತೆ. ಸ್ಕ್ಯಾನಿಂಗ್ ಎಲ್ಲ ಮುಗಿಸಿ ಬರೋ ಅಷ್ಟರಲ್ಲಿ ಸಂಜೆ ಆಗೋದು. ಸೊ ಹಂಗಾಗಿ ಅಲ್ಲೇ ಹೋಟೆಲಲ್ಲಿ ಊಟ ಮಾಡಿಕೊಂಡು ಮನೆಗೆ ರೀಚ್ ಆದ್ವಿ. ಸೊ ಫೈನಲಿ ಮನೆಗೆ ರೀಚ್ ಆದ್ವಿ. ನೀವೇ ನೋಡಿದ್ರಲ್ಲ ಇವತ್ತೆಲ್ಲ ಏನೇನಾಯಿತು ಹಾಸ್ಪಿಟಲಲ್ಲಿ ಅಂತ. ಇವತ್ತು 5ನೇ ತಿಂಗಳಿದು ಸ್ಕ್ಯಾನಿಂಗ್ ಮತ್ತು ಬ್ಲಡ್ ಚೆಕ್ ಇತ್ತು. ಸ್ಕ್ಯಾನಿಂಗ್ ವಿಡಿಯೋ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಅಲ್ಲಿ ವಿಡಿಯೋ ಮಾಡೋಕ್ಕೆ ಅಲೋ ಇಲ್ಲ. ಬ್ಲಡ್ ಚೆಕ್ದು ಒಂದೇ ವಿಡಿಯೋ ಹಾಕೋಕ್ಕೆ ಆಗಿದ್ದು. ಇಷ್ಟು ದಿನ ಯಾಕೆ ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗಿಲ್ಲ ಅಂತಲೂ ರೀಸನ್ ಹೇಳೋಕ್ಕೆ, ಇಷ್ಟು ದಿನ ಮಾಡಿರೋ ಸ್ಕ್ಯಾನ್ ರಿಪೋರ್ಟ್ ಎಲ್ಲ ನಿಮ್ಮ ಫೋಟೋ ಹಾಕ್ತೀನಿ ನನ್ನ ಮುಂದೆ. ಸೊ ನನಗೆ ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದಮೇಲೆ ನಾನು ಗೌರ್ಮೆಂಟ್ ಹಾಸ್ಪಿಟಲ್ ಡಾಕ್ಟರ್ಗೆ ತೋರಿಸಿದ್ದೆ. ಅವರು ನನಗೆ ಎಲ್ಲ ಚೆಕ್ ಮಾಡಿಬಿಟ್ಟು ಸ್ಕ್ಯಾನಿಂಗ್ ಮತ್ತು ಬ್ಲಡ್ ಚೆಕ್ಕಿಗೆ ಬರೆದಿದ್ರು. ಸೊ ಅದನ್ನು ನಾನು ಡೈರೆಕ್ಟು ಮಮತೆಯ ಮೆಡಿಲೋ ಹಾಸ್ಪಿಟಲ್ಗೆ ತೋರ್ಸೋಕ್ಕೆ ಹೋದೆ. ಸೊ ನನಗೆ 1.5 ತಿಂಗಳಾದಮೇಲೆ ಕನ್ಫರ್ಮೇಷನ್ ಸ್ಕ್ಯಾನಿಂಗಿಗೆ ಹೇಳಿದರು. ಕನ್ಫರ್ಮೇಷನ್ ಸ್ಕ್ಯಾನಿಂಗಲ್ಲಿ ನನಗೆ ಕರೆಕ್ಟಾಗಿ ಬೇಬಿದು ಫಾರ್ಮ್ ಕಾಣಿಸ್ಲಿಲ್ಲ. ಸೊ ಹಂಗಾಗಿ ಮತ್ತೆ ನನಗೆ 2 ತಿಂಗಳು ಕಂಪ್ಲೀಟ್ ಆದಮೇಲೆ ಸ್ಕ್ಯಾನಿಂಗಿಗೆ ಹೇಳಿದ್ರು. ಸೊ ಆವಾಗ ನನಗೆ ಹಾರ್ಟ್ ಬೀಟ್ ಮತ್ತು ಬೇಬಿದು ಫಾರ್ಮ್ ಕಾಣಿಸ್ತು. ಅದಕ್ಕೇ 2 ತಿಂಗಳಿಗೆ ಮತ್ತೆ ನನಗೆ ಸ್ಕ್ಯಾನಿಂಗಿಗೆ ಅಂತ ಬರೆದಿದ್ರು. ನೆಕ್ಸ್ಟು 3ನೇ ತಿಂಗಳು ಕಂಪ್ಲೀಟ್. 3ನೇ ತಿಂಗಳಾದಮೇಲೆ ಸ್ಕ್ಯಾನಿಂಗ್ ಇದ್ದೇ ಇರುತ್ತೆ ಅಲ್ವಾ. ಸೊ ಆವಾಗ ಬೇಬಿದು ಪಾರ್ಟ್ಸ್ ಎಲ್ಲ ಕಾಣಿಸ್ತು. ಸೊ ನಾವು ನೋಡ್ತಾ ಇರ್ಬೋದು ಇಲ್ಲಿ ಬೇಬಿದು ಫೇಸ್ ಶೇಪು ಮತ್ತು ಕೈದು ಮತ್ತು ಇಲ್ಲಿ ಲೆಗ್ಸ್ದು, ಇಲ್ಲಿ ಹಾರ್ಟ್ ಬೀಟು ಆ್ಯಂಡ್ ಸ್ಟಮಕ್ಕು ಎಲ್ಲನೂ ಕಾಣಿಸ್ತು 3rd ಮಂತ್ ಸ್ಕ್ಯಾನಿಂಗಲ್ಲಿ. ನೆಕ್ಸ್ಟ್ 4th ಮಂತಲ್ಲಿನೂ ಕೂಡ ಬರೀ ಬ್ಲಡ್ ಚೆಕ್ ಅಷ್ಟೇ ಇದ್ದಿದ್ದರಿಂದ ಏನೂ ಇದಿರಲಿಲ್ಲ, ಬರೀ ಬ್ಲಡ್ ಚೆಕ್ ರಿಪೋರ್ಟ್ ಅಷ್ಟೇ. ನೆಕ್ಸ್ಟ್ ಬಂದು 5th ಮಂತ್ ಕಂಪ್ಲೀಟ್ ಆದಮೇಲೆ ಅದೇ ಹೇಳಿದ್ನಲ್ಲ ಎಷ್ಟು ಬ್ಲಡ್ ಸಪ್ಲೈ ಆಗ್ತಾಯಿದೆ ಅನ್ನೋದು ಒಂದು ಬ್ಲಡ್ ಚೆಕಪ್ ಆ್ಯಂಡ್ ಬ್ಲಡ್ ರಿಪೋರ್ಟ್ ತೊಗೊಂಡಾದ್ಮೇಲೆ ಸ್ಕ್ಯಾನಿಂಗ್ ಮಾಡ್ತಾರೆ. ಸ್ಕ್ಯಾನಿಂಗ್ ಅಂದರೆ ಇದು ಅನಾಮಲಿ ಸ್ಕ್ಯಾನಿಂಗ್ 5th ಮಂತಲ್ಲಿ ಮಾಡೋದು. ಇದರಲ್ಲೂ ಅಷ್ಟೇ ಫಿಟ್ಸ್ ಇದೆ, ಅಂದರೆ ಇದನ್ನು ಮಾಡಿಸೋದ್ರಿಂದ. ಹಾಗಾಗಿ 5th ಮಂತಿಗೆ ಸ್ಕ್ಯಾನಿಂಗ್ ಕಂಪಲ್ಸರಿ ಮಾಡಿಸ್ಲೇಬೇಕು ಅಂತ ಹೇಳ್ತಾರೆ. ಅಂದರೆ ಬೇಬಿಗೆ ಏನಾದರೂ ಮತ್ತು ಪಾರ್ಟ್ಸ್ಗಳಿಗೆ ಯಾರಾದರೂ ತೊಂದರೆ ಇದ್ದರೆ ಅದು ಈ ಅನಾಮಲಿ ಸ್ಕ್ಯಾನಿಂಗಲ್ಲಿ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಸೊ ಇದೆ ನನ್ನ ಫೈನಲ್ ಹಾಸ್ಪಿಟಲ್ ರಿಪೋರ್ಟ್. ಸಾರಿ ಇಷ್ಟು ದಿನ ನಾನು ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗಿರಲಿಲ್ಲ, ಬಟ್ ಇನ್ನು ಮುಂದೆ ಶೇರ್ ಮಾಡ್ತೀನಿ ಮುಂದೆ ಇದೇ ಥರ ಪ್ರೆಗ್ನೆನ್ಸಿ ರಿಲೇಟೆಡ್ ವೀಡಿಯೋಸ್ಗಳು ಅಪ್ಲೋಡ್ ಆಗುತ್ತೆ ಯೂಟ್ಯೂಬ್ ಚಾನಲಲ್ಲಿ. ಸೊ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.